ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತ ನೋಡಿ, ಕುಂಭರಾಶಿಯವರಿಗೆ ತುಂಬಾ ಒಳ್ಳೆ ಸಮಯ ಆಗಿರುತ್ತೆ. ಯಾಕೆ ಅಂತಂದ್ರೆ ನೋಡಿ, ಲಗ್ನದಲ್ಲೇ ರಾಹು ಸಂಚಾರ ಇದೆ, 2ನೇ ಮನೇಲಿ ರಾಶಾಧಿಪತಿ ಶನಿಯ ಒಂದು ಸಂಚಾರ ಇದೆ. ಹಣಕಾಸಿಗೆ ಇವ್ರಿಗೆ ಏನ್ ತೊಂದರೆ ಆಗೋದಿಲ್ಲ. ಹಣಕಾಸು ಒಂದಲ್ಲ ಒಂದ್ ರೀತಿಯಲ್ಲಿ ಬರ್ತಾ ಇರುತ್ತೆ, ಒಳ್ಳೊಳ್ಳೆ ಅವಕಾಶಗಳು ಇವ್ರನ್ನ ಹುಡ್ಕೊಂಡು ಬರ್ತಾ ಇರುತ್ತೆ. ಆದ್ರೆ ರಾಹು ಲಗ್ನದಲ್ಲಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಸಮಸ್ಯೆಗಳಾಗುತ್ತೆ. ಎಸ್ಪೆಷಲಿ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗೋದು ಅಥವಾ ಹಾರ್ಟ್ ಸಂಬಂಧಪಟ್ಟಿರುವಂತದ್ದಾಗೋದು, ಈ ರೀತಿ ಕೆಲವು ಸಮಸ್ಯೆಗಳಾದ್ರೆ ಸ್ಟಮಕ್ ಇನ್ಫೆಕ್ಷನ್. ರಾಹು ಲಗ್ನದಲ್ಲೇ ಇದ್ದಾನೆ ಅಂತಂದಾಗ ಸ್ಟಮಕ್ ಇನ್ಫೆಕ್ಷನ್ ಅಥವಾ ಸ್ಕಿನ್ ಡಿಸೀಸ್ ಬರುವಂತ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ. ಸೊ ಈ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಆದ್ರೂ ಕೂಡ ಗುರು ಇವ್ರಿಗೆ 5ನೇ ಮನೇಲಿ ಇದ್ದಾನೆ. 5ನೇ ಮನೆಯಿಂದ ಗುರು ದೃಷ್ಟಿ ಇದೆ. ಸೊ ಗುರುಬಲ ಬಂದಿದೆ. ಮದ್ವೆ ಹುಡುಕಾಟದಲ್ಲಿ ಇರೋರಿಗೆಲ್ಲ ಮದ್ವೆ ಯೋಗಗಳು ಕೂಡ ಬಂದಿದೆ. ಆದ್ರೆ ಗುರು ದೃಷ್ಟಿ ಇರೋದ್ರಿಂದ ಇವ್ರಿಗೆ ಏನೇ ಸಮಸ್ಯೆಗಳು ಬಂದ್ರು ಕೂಡ, ಆರೋಗ್ಯ ಸಮಸ್ಯೆಗಳು ಬಂದ್ರು ಕೂಡ ಪರಿಹಾರನೂ ಹಂಗೆ ಸಿಗ್ತಾ ಇರುತ್ತೆ. ಯಾಕಂದ್ರೆ ಗುರು ದೃಷ್ಟಿ ಇದೆ. ಗುರು ಇವರಿಗೆ ಒಳ್ಳೇದನ್ನೇ ಮಾಡ್ತಾರೆ. ಇನ್ನು ಇವರಿಗೆ ಸೂರ್ಯ ಬಂದು 3ನೇ ಮನೇಲಿ ಕುತ್ಕೊಂಡಿದ್ದಾನೆ. ಸೊ ಗೌರ್ಮೆಂಟ್ ಸಂಬಂಧಪಟ್ಟಿದ್ದು ಕೆಲಸಗಳಲ್ಲಿ ಯಶಸ್ಸನ್ನ ನೋಡಬಹುದು. ಆದ್ರೆ ಇವ್ರೇನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾರೆ, ಅದರಲ್ಲೂ ಕೂಡ ಸ್ವಲ್ಪ ಹೈಕ್ ಆಗುವಂತ ಒಂದು ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇನ್ನು ಇವರಿಗೆ ಶುಕ್ರನು ಕೂಡ 4ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಇವರಿಗೆ ಶುಕ್ರನಿಂದನೂ ಒಳ್ಳೆ ಅನುಗ್ರಹಗಳು, ಭೂಮಿ ತಗೊಳ್ಳುವಂಥದ್ದಾಗಿರ್ಬೋದು, ಅಥವಾ ಯಾರೆಲ್ಲ ಗ್ಲಾಮರ್ ವರ್ಲ್ಡ್ ಅಲ್ಲಿ ಇದ್ರೆ ಅವರೆಲ್ಲರಿಗೂ ಕೂಡ ಯಶಸ್ಸು ತಂದ್ಕೊಡುವಂತ ಒಂದು ಟೈಮ್ ಆಗಿರುತ್ತೆ. ಇನ್ನು ಗುರು ಆಲ್ರೆಡಿ ಹೇಳಿದೆ 5ನೇ ಮನೇಲಿ ಇರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಏಳಿಗೆನ ನೋಡಬಹುದು. ಅಥವಾ ಮಕ್ಳಿಗೆ ಸಂಬಂಧ ತುಂಬಾ ದಿವಸದಿಂದ ಮಕ್ಕಳಿಲ್ಲ ಅಂತ ಓಡಾಡ್ತಿರ್ತಾರೆ, ಅವರೆಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ ಕೊಡೋ ಟೈಮ್ ಆಗಿರುತ್ತೆ. ತುಂಬಾ ಜನಕ್ಕೆ ಅದೊಂದು ಕೊರತೆ ಇರುತ್ತೆ. ಮಕ್ಕಳಾಗಿಲ್ಲ, ಮದ್ವೆ ಆಯ್ತು, 2 ವರ್ಷ ಆಯ್ತು, 4 ವರ್ಷ ಆಯ್ತು, ಕೆಲವೆಲ್ಲ 10 ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅನ್ನೋದು ಏನ್ ಹೇಳ್ತಾರೆ. ಇವಾಗ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಮಕ್ಕಳಾಗೋದಕ್ಕೂ ಕೂಡ ಅವಕಾಶಗಳಾಗುತ್ತೆ. ಯಾಕಂದ್ರೆ ಗುರುವಿನ ಸ್ಥಾನ ಆ ತರ ಇದೆ, ಗುರು ಬಲ ಬಂದಿದೆ. ಅದಕ್ಕಾಗಿ ಇನ್ನ ಕೇತುವಿನ ಸಂಚಾರ ಅಂತ ನೋಡಕ್ ಬಂದಾಗ ಇಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರುತ್ತೆ. ಗುರು ದೃಷ್ಟಿ ಇರೋದ್ರಿಂದ ಸ್ವಲ್ಪ ಏನೇ ಬಂದ್ರು ಕೂಡ ಅದು ಅಲ್ಲಿಂದಲ್ಲಿ ಸರಿ ಹೋದ್ರು ಕೂಡ ಗಂಡ ಹೆಂಡತಿ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳಂತೂ ಇದ್ದೇ ಇರುತ್ತೆ. ಏನಾದ್ರೂ ಒಂದು ಮನಸ್ತಾಪ ಬರೋದು, ಜಗಳಗಳಾಗುವಂಥದ್ದು, ಅಥವಾ ಇವರ ಸ್ಪೌಸ್ ಅಂದ್ರೆ ಇವರ ಸಂಗಾತಿಯ ಆರೋಗ್ಯದಲ್ಲೂ ಕೂಡ ಮೂಳೆಗೆ ಸಂಬಂಧಪಟ್ಟಿದ್ದು ಪ್ರಾಬ್ಲಮ್ಗಳಾಗೋದು, ಅಥವಾ ಏನಾದ್ರು ಏಟುಗಳು ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಒಟ್ಟಾರೆಯಾಗಿ ನೋಡಕ್ ಹೋದ್ರೆ ಕುಂಭರಾಶಿಯಲ್ಲಿ ಎಲ್ಲಾ ರೀತಿಯಿಂದನೂ ತುಂಬಾ ಚೆನ್ನಾಗಿದೆ. ಆದ್ರೆ ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತೆ ಅನ್ನೋದು ಬಿಟ್ರೆ ಇನ್ಕಮ್ ಅಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಹಣಕಾಸು ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಇಷ್ಟು ದಿವಸಗಳ ಕಾಲ 12ನೇ ಮನೆ ಗ್ರಹಗಳಿದ್ದಾಗ ಖರ್ಚಾಗ್ತಾ ಇತ್ತು. ಇವಾಗ ಖರ್ಚಲ್ಲೂ ಕೂಡ ಏನು ಅಂತ ಖರ್ಚುಗಳೇನು ಆಗೋದಿಲ್ಲ. ಸೊ ಗುರು ಬಲನು ತುಂಬಾ ಚೆನ್ನಾಗಿರೋದ್ರಿಂದ ಎಲ್ಲಾ ರೀತಿಯಿಂದ ಶುಭವಾದ ಟೈಮ್. ವಿದ್ಯಾರ್ಥಿಗಳಿಗೂ ಎಜುಕೇಶನ್ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಆದಾಯದಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಅಂದ್ರೂ ಕೂಡ ಆರೋಗ್ಯನೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಈ ಒಂದು ಆರೋಗ್ಯ ಸಮಸ್ಯೆನ ಪರಿಹಾರ ಮಾಡ್ಕೋಬೇಕಂತಂದ್ರೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು? ಖಂಡಿತವಾಗ್ಲು ನೋಡಿ ಮೇಡಮ್, ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಇವರು ದುರ್ಗಾದೇವಿ ಆರಾಧನೆ ಜಾಸ್ತಿ ಮಾಡ್ಬೇಕಾಗತ್ತೆ. ಅಥವಾ ರಾಹುವಿನ ಒಂದು ಆರಾಧನೆ ಜಾಸ್ತಿ ಮಾಡ್ಬೇಕಾಗುತ್ತೆ. ರಾಹು ಗ್ರಹದ ಬೀಜ ಮಂತ್ರನ ಪಠನೆ ಮಾಡ್ಕೊಳ್ಳೋದು. ಅಥವಾ ದುರ್ಗಾದೇವಿ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ದಿವಸ ರಾಹುಗಾಲದಲ್ಲಿ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ 2 ನಿಂಬೆ ಹಣ್ಣಿನ ದೀಪನ ಅಂಟಿಸ್ಬಿಟ್ಟು ಬರೋದು. ಇದನ್ನು ಕೂಡ ಇವರ ಆರೋಗ್ಯದಲ್ಲಿ ಒಂದು ಒಳಿತನ ನೋಡ್ಬೋದು. ಯಾಕಂದ್ರೆ ರಾಹು ಪ್ರಭಾವದಿಂದನೇ ಇವರಿಗೆ ಸಮಸ್ಯೆಗಳಾಗ್ತಾ ಇರೋದು. 2ನೇದೇನು ಅಂತಂದ್ರೆ ನೋಡಿ, 2ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳ ಒಂದು ಸಂಚಾರ ಇದೆ. ಸಾಲದಕ್ಕೆ ಶನಿನೂ ಕೂಡ ಅಲ್ಲೇ ಇರೋದ್ರಿಂದ ಇವ್ರ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರೋದು. ಕುಟುಂಬದಲ್ಲಿ ಏನ್ ಸಮಸ್ಯೆಗಳು ಅಂತಂದ್ರೆ, ಇವ್ರು ಎಷ್ಟೇ ಒಳ್ಳೇದ್ ಮಾಡ್ತೀನಿ ಅಂತ ಪ್ರಯತ್ನ ಪಟ್ಟರು ಕೂಡ ಕುಟುಂಬದಲ್ಲಿ ಏನಾದ್ರೂ ಒಂದು ಮನಸ್ತಾಪ ಬರೋದು, ಅಥವಾ ಇವ್ರ ಮೇಲೆ ಏನೊಂದ್ ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋದು, ಮಾತು ಬಿಡೋದು, ಈ ರೀತಿ ಕೆಲವು ಸಮಸ್ಯೆನ ಎದುರಿಸ್ಬೇಕಾಗಿ ಬರುತ್ತೆ. ಮತ್ತೆ ಇವರು ಅಷ್ಟೇ ಆತರದ ನಿರ್ಧಾರಗಳನ್ನ ತಗೊಳ್ಳೋದು. ಕುಜನ ಸಂಚಾರ ಇದೆ. ಏನ್ ಡಿಸಿಷನ್ ತಗೊಂತಾರೆ ಅಂತ ಗೊತ್ತಿಲ್ಲ. ಏನೋ ಆಪರ್ಚುನಿಟೀಸ್ ಬಂತು, ಮುನ್ನುಗ್ಗದೆ ಹೋದೆ, ಅದು ಏನ್ ಬೇಕಾದ್ರೂ ಆಗ್ಲಿ, ಈ ರೀತಿ ಆಗ್ತಾ ಇರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿ ಹೆಜ್ಜೆ ಇಟ್ರೆ ಈ ನೆಗೆಟಿವಿಟಿಯಿಂದನೂ ಅವ್ರು ಈಚೆ ಬರಬಹುದು. ಸೊ ಹಾಗಾಗಿ ಪ್ರತಿ ಶನಿವಾರ ಇವರು ಏನಾದ್ರೂ ಒಂದು ದಾನ ಧರ್ಮ, ಏನ್ ಬೇಕಾದ್ರೂ ಆಗಿರ್ಬೋದು, ಕಾಗೆಗಳಿಗೆ ಸ್ವಲ್ಪ ಅನ್ನ ಹಾಕುವಂಥದ್ದು, ಮತ್ತೆ ಅವಶ್ಯಕತೆ ಇರೋರಿಗೆ ಸೂರ್ಯಾಸ್ತದ ನಂತರ ಏನಾದ್ರೂ ಒಂದಿನ ದಾನ ಧರ್ಮ ಮಾಡೋದು, ಇದನ್ನ ರೂಢಿ ಮಾಡ್ಕೊಂಡ್ರೆ ಸಾಕು. ಇವರಿಗೆ ಎಂತ ನೆಗೆಟಿವಿಟಿ ಬಂದ್ರು ಕೂಡ ಅದರಿಂದ ಈಚೆ ಬರ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಕುಂಭರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.